ನಮಸ್ತೆ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ನಮ್ಮ ಬಾಡಿಯ ರಿಕ್ವೈರ್ಮೆಂಟ್ ಏನು ಮತ್ತೆ ನಮ್ಮ ಸೆಲ್ಫಿನ ರಿಕ್ವೈರ್ಮೆಂಟ್ ಏನು ಅಂತ ನೋಡಿದೆವು. ಬಾಡಿ ರಿಕ್ವೈರ್ಮೆಂಟ್ ಕ್ಯಾನ್ ಬಿ ಫುಲ್ಫಿಲ್ಡ್ ಓನ್ಲಿ ವಿತ್ ಮೆಟೀರಿಯಲ್ಸ್. ವಸ್ತುವಿನಿಂದ ಮಾತ್ರ ನಮ್ಮ ಬಾಡಿಯ ರಿಕ್ವೈರ್ಮೆಂಟ್ ಅನ್ನು ಫುಲ್ಫಿಲ್ ಮಾಡಬಹುದು. ವೆರಾಸ್ ಸೆಲ್ಫ್ ರಿಕ್ವೈರ್ಮೆಂಟ್ ಕ್ಯಾನ್ ಬಿ ಫುಲ್ಫಿಲ್ಡ್ ಓನ್ಲಿ ವಿತ್ ಫೀಲಿಂಗ್ಸ್. ಸೆಲ್ಫ್ ರಿಕ್ವೈರ್ಮೆಂಟ್ ಅನ್ನು ಕೇವಲ ಫೀಲಿಂಗ್ಸ್ ಇಂದ ಮಾತ್ರ ನಾವು ಫುಲ್ಫಿಲ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎರಡರಲ್ಲಿ ಯಾವುದು ಜಾಸ್ತಿ ಪ್ರಿಡಾಮಿನೆಂಟ್, ಬಾಡಿ ರಿಕ್ವೈರ್ಮೆಂಟ್ ಜಾಸ್ತಿ ಪ್ರಿಡಾಮಿನೆಂಟಾ, ಸೆಲ್ಫ್ ರಿಕ್ವೈರ್ಮೆಂಟ್ ಜಾಸ್ತಿ ಪ್ರಿಡಾಮಿನೆಂಟಾ, ಅಥವಾ ಎರಡೂ ಕೂಡ ಇಂಪಾರ್ಟೆಂಟಾ ಎನ್ನುವುದನ್ನು ಕೆಲವು ಎಕ್ಸಾಂಪಲ್ ಮೂಲಕ ಪರಿಶೀಲಿಸುವ. ಒಂದು ಎಕ್ಸಾಂಪಲ್ ಅನ್ನು ತಗೊಳ್ಳಿ. ನೀವು ನಿಮ್ಮ ಒಬ್ಬ ಸ್ನೇಹಿತನ ಮನೆಗೆ ಹೋಗ್ತೀರಿ. ಸ್ನೇಹಿತನ ಮನೆಗೆ ಹೋಗುವಾಗ ಅವ ನಿಮ್ಮನ್ನು ಆದರದಿಂದ ಬರಮಾಡಿಕೊಳ್ತಾನೆ. ಬೆಳಿಗ್ಗಿಂದ ಸಂಜೆವರೆಗೆ ನಿಮ್ಮಲ್ಲಿ ಚಂದದಿಂದ ಮಾತಾಡ್ತಾನೆ. ಆದ್ರೆ ಕುಡಿಲಿಕ್ಕೆ ಒಂದು ಗ್ಲಾಸ್ ನೀರೋ ಟೀಯೋ ಅಥವಾ ತಿನ್ಲಿಕ್ಕೆ ಏನೋ ತಿಂಡಿಯೋ ಕೊಡುವುದಿಲ್ಲ. ಆ ಇಂಟರಾಕ್ಷನ್ ಆಗಿ ನೀವು ಮನೆಯಿಂದ ಹೊರಗೆ ಬರ್ತೀರಿ. ಆ ಕ್ಷಣದಲ್ಲಿ ನೀವು ಖುಷಿಯಾಗಿರ್ತೀರಾ, ಬೇಸರವನ್ನು ಹೊಂದ್ತೀರಾ. ಜನರಲ್ಲಿ ಯಾರಿಗಾದ್ರೂ ಜೋರು ಹಸಿವಾಗಿರ್ತದೆ, ಬೇಸರವೇ ಆಗಿರ್ತದೆ. ಇದಕ್ಕೆ ಕಾರಣವೇನು? ನಮ್ಮ ಸೆಲ್ಫ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಯಿತು, ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಲಿಲ್ಲ. ದ ರೀಸನ್ ವೈ ವಿ ಫೆಲ್ಟ್ ಅನ್ಹ್ಯಾಪಿ. ಎರಡನೇ ಎಕ್ಸಾಂಪಲ್ ಅನ್ನು ತಗೊಳ್ಳುವ. ಇನ್ನೊಂದು ಸ್ನೇಹಿತನ ಮನೆಗೆ ಹೋಗ್ತೀರಿ. ಹೋಗುವಾಗ ನಿಮ್ಮನ್ನು ಅವ ಬರಮಾಡಿಕೊಂಡು ಒಂದು ಟೇಬಲ್ ಅಲ್ಲಿ ತಿನ್ಲಿಕ್ಕೆ ಬೇಕಾದಂತ ಒಂದು 25 ಐಟಮ್ ಅನ್ನು ಇಟ್ಟಿರ್ತಾನೆ. ನೀವು ಕೂತ್ಕೊಳ್ಳುವಾಗ ಅವ ನಿಮ್ಮಲ್ಲಿ ಹೇಳ್ತಾನೆ, ನೀನು ತಿಂತ ಇರು, ನಾನೊಂದು ಮೀಟಿಂಗ್ ಎಲ್ಲ ಇದೆ, ಮತ್ತೆ ಸಿಗ್ತೇನೆ ಅಂತ. ಬೆಳಿಗ್ಗೆ ಹೋದವ ಸಂಜೆ ಆದ್ರೂ ಬರುವುದೇ ಇಲ್ಲ. ನೀವು ಟೇಬಲ್ ಮುಂದೆ ಕೂತು ಒಬ್ಬರೇ ಇರ್ತೀರಿ. ಕೊನೆಗೆ ಬಾಯಿ ಹೇಳಿ ಸಂಜೆ ಮನೆಗೆ ಬರ್ತೀರಿ. ಈ ಇಂಟರಾಕ್ಷನ್ ಅಲ್ಲಿ ನಿಮ್ಗೆ ಖುಷಿ ಆಯ್ತಾ, ಬೇಸರ ಆಯ್ತಾ? ಜನರಲಿ ವಿ ಫೀಲ್ ಅನ್ಹ್ಯಾಪಿ ಬಿಕಾಸ್ our body requirement is fulfilled, whereas our self requirement is not fulfilled. ಇನ್ನು ಮೂರನೇ ಫ್ರೆಂಡಿನ ಮನೆಗೆ ಹೋಗ್ತೀರಿ. ಮೂರನೇ ಫ್ರೆಂಡಿನ ಮನೆಗೆ ಹೋಗುವಾಗ ಅವ ನಿಮ್ಮನ್ನು ಚಂದವಾಗಿ ಮನೆಗೆ ಸ್ವಾಗತಿಸ್ತಾನೆ, ಸುಂದರವಾಗಿ ಮಾತಾಡ್ತಾನೆ. ನಿಮ್ಗೆ ಹಸಿವಾಗುವಾಗ ಬಾಯಾರಿಕೆಗೆ ನೀರು ಕೊಡ್ತಾನೆ, ಟೀ ಕೊಡ್ತಾನೆ. ಹಸಿವಾಗುವಾಗ ತಿನ್ಲಿಕ್ಕೆ ಊಟ, ಅನ್ನ ಎಲ್ಲ ಕೊಡ್ತಾನೆ. ಸಂಜೆಗೆ ನೀವು ಅವನಲ್ಲಿ ಚಂದದಿಂದ ಮಾತಾಡಿ ಹೊರಗೆ ಬರ್ತೀರಿ. ಅಟ್ ದಿಸ್ ಸ್ಟೇಜ್ ವೆದರ್ ಯು ಫೀಲ್ ಹ್ಯಾಪಿ ಆರ್ ಅನ್ಹ್ಯಾಪಿ? ಜನರಲಿ ವಿ ಫೀಲ್ ಹ್ಯಾಪಿ. ಯಾಕೆ? ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಯಿತು, ಸೆಲ್ಫ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಯಿತು. ಸ್ನೇಹಿತರೆ, ಇದನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಾವು ಕೆಲವೊಂದು ಶಬ್ದಗಳ ಅರ್ಥವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಯಾವಾಗ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಫುಲ್ ಆಗ್ತದೆ, ಆಗ ನಮ್ಗೆ ಸಿಗುವುದು ತೃಪ್ತಿ. ಮಧ್ಯಾಹ್ನ ಜೋರು ಹಸಿವಾಗಿರ್ತದೆ, ಹೊಟ್ಟೆ ತುಂಬ ಊಟ ಮಾಡಿದೆವು, ಆಗ ನಮ್ಗಾಗುವಂತಹ ಅನುಭವ ತೃಪ್ತಿ. ಸಂಜೆ ಆಗುವಾಗ ಪುನಃ ನಮಗೆ ಹಸಿವಾಗ್ತದೆ. ನಮ್ಮ ಮನಸ್ಸಿಗೆ ಸಮಾಧಾನವಾಯಿತು. ಫಾರ್ ಎಕ್ಸಾಂಪಲ್, ನೀವು ಒಂದು ಸುಂದರವಾದಂತಹ ಬೀಚಿನ ಎದುರು ಕೂತಿದ್ದೀರಿ. ಒಳ್ಳೆ ಗಾಳಿ ನಿಮ್ಮ ಮೈಗೆ ತಾಗ್ತಾ ಇದೆ. ನೀವು ಆ ನೇಚರ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೀರಿ. ಆಗ ನಿಮ್ಮ ಸೆಲ್ಫಿಗೆ ಅದು ಫೀಲ್ ಆಗುವುದು. ಆ ಫೀಲಿಂಗಿಗೆ ನಾವು ಸಂತೋಷ ಅಂತ ಹೇಳ್ತೇವೆ. ದೇಹಕ್ಕೆ ಆಗುವುದು ತೃಪ್ತಿ, ಮನಸ್ಸಿಗೆ ಅಥವಾ ಸೆಲ್ಫಿಗೆ ಆಗುವುದು ಸಂತೋಷ. ಯಾವಾಗ ತೃಪ್ತಿ ಮತ್ತೆ ಸಂತೋಷ ನಮ್ಗಾಗಿರ್ತದೆ, ಆಗ ನಮ್ಗಾಗುವ ಫೀಲಿಂಗ್ ಆನಂದ ಅಥವಾ ಹ್ಯಾಪಿ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈಗ ನಾವು ಮೂರನೇ ಫ್ರೆಂಡಿನ ಎಕ್ಸಾಂಪಲ್ ಅನ್ನು ತಗೊಳ್ತಾ ಇದ್ದೆವು. ಅಲ್ಲಿ ನಮ್ಗೆ ಬೇಕಾಗುವಾಗ ತಿನ್ಲಿಕ್ಕೆ ಬೇಕಾದಂತಹ ಆಹಾರ ಸಿಕ್ಕಿತು. ಆದ ಕಾರಣ ನಮ್ಗೆ ತೃಪ್ತಿ ಆಯಿತು. ಚಂದ ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿಸಿದ, ಆದ ಕಾರಣ ನಮ್ಗೆ ಸಂತೋಷವಾಯಿತು. ತೃಪ್ತಿ ಪ್ಲಸ್ ಸಂತೋಷದಿಂದ ನಾವು ಪಡೆದಂತಹ ಸ್ಥಿತಿಯೇ ಆನಂದ. ಆದ ಕಾರಣ ನಾವು ಖುಷಿಯಾಗಿದ್ದೆವು. ಈಗ ನಾವು
ಈ ಬಾಡಿ ಮತ್ತೆ ಸೆಲ್ಫ್ ರಿಕ್ವೈರ್ಮೆಂಟ್ ಅಲ್ಲಿ ಯಾವುದು ಪ್ರಿಡಾಮಿನೆಂಟ್ ಎನ್ನುವುದನ್ನು ವೆರಿಫೈ ಮಾಡಿ ನೋಡುವ. 3ನೇ ಫ್ರೆಂಡಿನ ಮನೆಯಿಂದ ನೀವು ಮನೆಗೆ ಹೊರಡಲಿಕ್ಕೆ ಕಾಲಿಟ್ರಿ. ಆಗ ಆ ಫ್ರೆಂಡಿಗೆ ಒಂದು ಫೋನ್ ಕಾಲ್ ಬಂತು. ಫೋನ್ ಕಾಲ್ ಅಲ್ಲಿ ಅವ ಮಾತಾಡುವುದು ನಿಮ್ಗೆ ಕೇಳಿಸ್ತಾ ಉಂಟು, ಆದ್ರೆ ನೀವು ಕೇಳಿಸ್ತಾ ಇದ್ದೀರಿ ಅಂತ ಆ ಫ್ರೆಂಡಿಗೆ ಗೊತ್ತಿಲ್ಲ. ಅವ ಫೋನ್ ಕಾಲ್ ಅಲ್ಲಿ ಮತ್ತೊಂದು ಫ್ರೆಂಡಿಗೆ ಉತ್ತರಿಸ್ತಾನೆ, ಓಹ್, ಇವತ್ತು ಬೆಳಿಗ್ಗೆಯಿಂದ ನನ್ನ ದಿನ ಎಲ್ಲ ಹಾಳಾಗಿ ಹೋಯ್ತು. ಒಬ್ಬ ಫ್ರೆಂಡ್ ಬಂದ ಮಾರೆ, ಫಿಲ್ಮ್ ನೋಡ್ಬೇಕು ನೋಡ್ಬೇಕಂತ ನಾನು ವಿಚಾರಿಸಿದ್ದೆ, ಅವ ಬಂದು ನನ್ನ ಇಡೀ ದಿನವನ್ನು ವೇಸ್ಟ್ ಮಾಡಿದ. ನೋಡಿ, ನಿಮ್ಮ ಮೊದಲ ಇಂಟರಾಕ್ಷನ್ ಅಲ್ಲಿ ನಿಮ್ಗೆ ಖುಷಿ ಆಗಿತ್ತು. ಯಾವಾಗ ಈ ಮಾತು ನಿಮ್ಮ ಕಿವಿಗೆ ಬಿತ್ತು, ಸಡನ್ ಆಗಿ ನಿಮ್ಮ ಹ್ಯಾಪಿನೆಸ್ ಹೋಯ್ತು. ಕಾರಣ ಏನು ಅಂತ ಹೇಳಿದ್ರೆ, ಯು ಥಾಟ್ ದಟ್ ಹಿ ಈಸ್ ಗಿವಿಂಗ್ ರೆಸ್ಪೆಕ್ಟ್ ಫಾರ್ ಯು. ಆದ್ರೆ ಈ ಇನ್ಸಿಡೆಂಟ್ ಇಂದ ನಿಮ್ಗೆ ರಿಯಲೈಸ್ ಆಯ್ತು, ಅವ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ. ಸಡನ್ ಆಗಿ ನಿಮ್ಮ ಹ್ಯಾಪಿನೆಸ್ ಹೋಯ್ತು. ಆದ ಕಾರಣ ಸ್ನೇಹಿತರೆ, ಒಂದು ಸರಿಯಾಗಿ ನೆನಪಿಟ್ಟುಕೊಳ್ಳಿ, ನಾವು ಯಾವಾಗಲೂ ಆನಂದವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಮತ್ತೆ ಸೆಲ್ಫ್ ರಿಕ್ವೈರ್ಮೆಂಟ್ ಎರಡೂ ಕೂಡ ಫುಲ್ಫಿಲ್ ಆಗ್ಲೇಬೇಕು. ಬಾಡಿ ರಿಕ್ವೈರ್ಮೆಂಟ್ ಅನ್ನು ಕೇವಲ ಮೆಟೀರಿಯಲ್ ಇಂದ ಫುಲ್ಫಿಲ್ ಮಾಡಬಹುದು, ವ್ಯಾರಾಸ್ ಸೆಲ್ಫ್ ರಿಕ್ವೈರ್ಮೆಂಟ್ ಅನ್ನು ಫೀಲಿಂಗ್ಸ್ ಇಂದ ಮಾತ್ರ ನಾವು ಫುಲ್ಫಿಲ್ ಮಾಡಿಕೊಳ್ಳಬಹುದು. ಆದರೆ ಈ ಎಕ್ಸಾಂಪಲ್ ಅನ್ನು ನೋಡುವಾಗ ನಮಗೆ ರಿಯಲೈಸ್ ಆಗ್ತದೆ, ನೋಡಿ, ಬಾಡಿ ರಿಕ್ವೈರ್ಮೆಂಟ್ ಗಿಂತ ಸೆಲ್ಫ್ ರಿಕ್ವೈರ್ಮೆಂಟ್ ಮೋರ್ ಪ್ರಿಡಾಮಿನೆಂಟ್. ನಾವು ಇದನ್ನು ಇನ್ನೂ ಕೆಲವು ಎಕ್ಸಾಂಪಲ್ಗಳ ಮೂಲಕ ಕಂಡುಕೊಳ್ಳಬಹುದು. ನಾವು ಮನೆಯಲ್ಲಿ ಯಾರೋ ಇಬ್ಬರೇ ಇದ್ದೇವೆ, ಫಾರ್ ಎಕ್ಸಾಂಪಲ್ ತಂದೆ ಮತ್ತೆ ಮಗ ಮಾತ್ರ ಇದ್ದಾರೆ. ನಮ್ಮ ಹೊಟ್ಟೆ ಫುಲ್ ಆಗ್ಲಿಕ್ಕೆ 4 ಚಪಾತಿ ಬೇಕು, ತಂದೆಯ ಹೊಟ್ಟೆ ಫುಲ್ ಆಗ್ಲಿಕ್ಕೆ 6 ಚಪಾತಿ ಬೇಕು. ಮನೆಯಲ್ಲಿ ಕೇವಲ 5 ಚಪಾತಿ ಇದೆ. ಆಗ ನಾವೇನ್ ಮಾಡಿಕೊಳ್ತೇವೆ, ಇಬ್ಬರು ಶೇರ್ ಮಾಡಿಕೊಂಡು ನಾವು ಸುಖವಾಗಿಯೇ ಇರ್ತೇವೆ. ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಹಾಫ್ ಫುಲ್ಫಿಲ್ ಆಗಿರ್ತದೆ, ಆದರೆ ಶೇರಿಂಗ್ ಅಂತ ಹೇಳುವಂತಹ ಈ ಸೆಲ್ಫಿನ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಫುಲ್ಫಿಲ್ ಆಗಿರ್ತದೆ. ಆದ ಕಾರಣ ವಿ ಅಟೈನ್ ದ ಸ್ಟೇಟ್ ಕಾಲ್ಡ್ ಹ್ಯಾಪಿನೆಸ್, ಆನಂದ. ಸ್ನೇಹಿತರೆ, ಯಾವಾಗ ನಮಗೆ ತೃಪ್ತಿ ಅಂದರೆ ಏನು, ಸಂತೋಷ ಅಂದರೆ ಏನು ಅದರ ಅರಿವಾಗ್ತದೆ, ಅದನ್ನು ನಾವು ಅನುಭವಿಸಲಿಕ್ಕೆ ಶುರು ಮಾಡ್ತೇವೆ, ಆಗ ಮಾತ್ರ ನಾವು ನಮ್ಮ ಹ್ಯಾಪಿನೆಸ್ ಅನ್ನು ಅನುಭವಿಸಬಹುದು. ಥ್ಯಾಂಕ್ ಯು.